ನನಗೆ ಫೋನ್ ಬರೋದು ಆದಿನ ಚೇತನ್ ಅಂತ ಕೇಳೋರು. ಸೊ ಇದು ಬಹಳ ಇರಿಟೇಷನ್ ಆಗ್ತಾ ಇತ್ತು. ನನ್ ಕಾಲ್ ಅವ್ರಿಗೆ ಹೋಗೋದು ಹಿಂಗೆಲ್ಲ ಆಗಿತ್ತು. ಅವಾಗೆಲ್ಲ ಅವಾಗೆಲ್ಲ ಬಂದಿದ್ರು ತರುಣ್ ಸುಧೀರ್, ಪ್ರೇಮ್, ಶರಣ್ ಎಲ್ಲ ಬಂದ್ರು. ಅವ್ರು ಬೈದ್ರೆ ಏನೋ ಇಲ್ಲಿ ನಾಗರಬಾವಿಲಿ ತಗೊಂಡಿದ್ಯಾ, ಬುದ್ಧಿಗಿದ್ಯಾ ಅವರು. ಅವಾಗ ಬಂದು ವಿಜಯನಗರಲ್ಲೇ ಶೂಟಿಂಗ್ ನಡೀತಾ ಇತ್ತು. ಸರಿ ಅಲ್ಲಿ ವಿಜಯನಗರ ಹೋಗ್ತೇನೆ, ಅಲ್ಲಿ ಬಾಂಬ್ ಹಾರಿಸಿದ್ರು. ಸೊ ಅವರು ಅವ್ರೊಂದು ಪ್ರೀತಿ ಗಳಿಸೋದಿದೆಯಲ್ಲ ಅದು ಭಾರಿ ಡೈರೆಕ್ಟ್. ಈಗ ಅಂದ್ರಾತು ದರ್ಶನ್ ಅವರೇ, ಯಾಕಂದ್ರೆ ನಮ್ಗೆ ಫಸ್ಟ್ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ಕೈ ತುಂಬಾ ಕೆಲಸ ಕೊಡ್ತಾರೆ. ಈ ಮನುಷ್ಯ ಅದು ಐ ಆಮ್ ಫ್ಯಾನ್ ಆಫ್ ಹಿಮ್, ಅದಕ್ಕೆ ಹೇಳ್ತೇನಲ್ಲ. ಆಗ್ತಾನೆ ಇಡೀ ಇಂಡಸ್ಟ್ರಿಯಲ್ಲಿ ಚೇತನ್ ಅಂತ ನಾವು ಒಬ್ನೇ ಇದ್ದಿದ್ದು. ಅವಾಗ ನಾನು ಎಂಟ್ರಿ ಆದಾಗ ಅವ್ರು ವಿಷ್ಣು ಸರ್ ಹೇಳ್ತಾ ಇದ್ರೆ, ಆ ಚೇತನ್ ರಾವ್ ಅಂತ ಒಬ್ರು ಇದ್ರು, ಅದ್ ಬಿಟ್ರೆ ನೀನೇ ಕಣೋ ಅಂತ ಹೇಳ್ತಾ ಇದ್ರು ನನಗೆ. ಸೊ ಅವಾಗ ಯಾರು ಇಲ್ಲ. ಇತ್ತೀಚೆಗೆ ಬಹಳ ಜನ ಚೇತನ್ ಅಂತ ಬಂದ್ಬಿಟ್ರು. ಡೈರೆಕ್ಟರ್ ಆಗ್ಲಿ, ಮ್ಯೂಸಿಕ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ, ಸುಮಾರು ಜನ ಚೇತನ್ ಅಂತ ಬಂದ್ಬಿಟ್ರು. ಅವಾಗ ಏನಾದ್ರು ಆ ದಿನಗಳು ಚೇತನ್ ಅಂತ ಬಂದ್ರು. ಆ ದಿನಗಳು ಒಂದು ಸಿನಿಮಾ ಮಾಡೋ, ಸಿನಿಮಾ ಹಿಟ್ ಆಯ್ತು. ಸೊ ಕನ್ಫ್ಯೂಷನ್ ಶುರು ಆಯ್ತು. ನನಗೆ ಫೋನ್ ಬರೋದು ಆದಿನ ಚೇತನ್ ಅಂತ ಕೇಳೋರು. ಸೊ ಇದು ಬಹಳ ಇರಿಟೇಷನ್ ಆಗ್ತಾ ಇತ್ತು. ನನ್ ಕಾಲ್ ಅವ್ರಿಗೆ ಹೋಗೋದು ಹಿಂಗೆಲ್ಲ ಆಗಿತ್ತು. ಸರಿ ಏನ್ ಮಾಡೋದು, ಯಾರು ಹಿಂಗೆ ಒಬ್ಬ ಸ್ನೇಹಿತರು ಇಲ್ಲ ರವಿಚೇತನ್ ಅಂತ ಇಟ್ಕೊಂಡ್ರು. ಸೊ ನಿನ್ಗೆ ರವಿ ತುಂಬಾ ಫೇವರ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಒಂದು ಪ್ರೆಸ್ ಮೀಟ್ ಕರೆದು ರವಿಚೇತನ್ ಅಂತ ಮಾಡ್ಕೊಂಡೆ. ಸೊ ಅಲ್ಲಿಂದ ಈಗಲೂ ರವಿಚೇತನ್ ಅಂತಾನೆ ಅದು ಕಂಟಿನ್ಯೂ ಆಯ್ತು. ಆಮೇಲೆ ಕ್ರಿಕೆಟ್ ಅಲ್ಲಿ RC ಅಂತ ಹೇಳ್ತಾರೆ ನನಗೆ, RC ಬಾಯ್ ಅಂತಾರೆ. ಸೊ ಇದನ್ನ ಹೇಳಿದ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಅಂತ ಹೇಳಿ. ಸೊ ಎರಡು ಕಡೆ ಹೀಗೆ ನಡೀತಾ ಇದೆ. ಅದೇ ನಾನು ಚೇತನ್ ಹೊಸೂರಿಂದ ಯಾಕೆ ಇಲ್ಲಿಗೆ ಶಿಫ್ಟ್ ಆದ, ಚೇತನ್ ಹೊಸೂರು ಅಂದ್ರೆ ಹೊಸೂರು ಅಂತ ತಮಿಳ್ನಾಡು ಹೊಸೂರು ಅಂತ ಹೇಳಿದ್ರು, ಅದನ್ನ ಹೊಸೂರು ತೆಗೆದೆ, ಚೇತನ್ ಎತ್ಕೊಂಡೆ. ಈ ಹೆಸರುಗಳು ಆದಿನಗಳು ಚೇತನ್ ಬಂದ್ರೆ ಹೆಸರು ಕನ್ಫ್ಯೂಸ್ ಆಯ್ತು. ಅದಾದ್ಮೇಲೆ ರವಿಚೇತನ್ ಅಂತ ಮಾಡ್ಕೊಂಡೆ. ಅದಾದ್ಮೇಲೆ ಅದೇ ನಡೀತಾ ಇದೆ. ಸೊ ಹೀಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡ್ತಾ ಬಂದ್ರೆ ನನ್ನ ಹೆಸರು ಚೇಂಜ್ ಆಗಿದ್ದು ನಾನು ನಿಮ್ಗೆ ಹೇಳಿದೆ. ನೆಗೆಟಿವ್ ಕ್ಯಾರೆಕ್ಟರ್ ಶುರು ಆಯ್ತು. ಅದಾದ್ಮೇಲೆ ಸುದೀಪ್ ಅವ್ರ ಪರಿಚಯ ಆಯ್ತು. ಸುದೀಪ್ ಅವ್ರ ಪರಿಚಯ ಆದಾಗ ಚಂದು ಮಾಡಿದೆ ಅವ್ರ ಜೊತೆ ಫಸ್ಟ್ ಪಿಕ್ಚರ್ ನಾನು, ಚಂದು ಅವರು. ಆ ಚಂದು ಶುರು ಆಯ್ತು. ಅದಾದ್ಮೇಲೆ ನನ್ನ 67 ಸಿನಿಮಾ ಮಾಡಿದೆ. ಒಡನಾಟ ಬೆಳೀತು. ಕ್ರಿಕೆಟ್, ನನಗೂ ಕ್ರಿಕೆಟ್ ಹುಚ್ಚಿತ್ತು. ಸೊ ಜೊತೆ ಕ್ರಿಕೆಟ್ ಸೇರ್ಕೊಂಡೆ, CCL ಸೇರ್ಕೊಂಡೆ. CCL ಒಂದು 6 ವರ್ಷ ಅವ್ರ ಜೊತೆ ಆಡಿದೆ. ಒಡನಾಟ ಚೆನ್ನಾಗಿತ್ತು. ಸೊ ಅದಾದ ನಂತರ ಮಾಮೂಲು ಸಿನಿಮಾ ನನ್ನ ಕರಿಯರ್ ಇತ್ತು. ಮದುವೆ ಆಯ್ತು, ಇವೆಲ್ಲ ಆಯ್ತು. ಒಂದು ಪರಿಸ್ಥಿತಿ ಒಂದು ಹಂತಕ್ಕೆ ಬಂತು ಅಷ್ಟೇ. ಹ್ಯಾಂಡ್ ಟು ಮೌತ್ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಅಲ್ಲಿವರೆಗೂ ಒಂದು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ನಾನು ಏನೇನೋ ಮಾಡಕ್ ಹೋಗಿ ಏನೇನೋ ಕಳ್ಕೊಂಡು ಎಲ್ಲ ಮಾಡಿ ಸುತ್ತಿ ಬಂದಿದ್ದೆ ಸಿನಿಮಾನೇ ನನ್ನ ಕೈ ಹಿಡಿದಿದ್ದು. ಈಗ್ಲೂ ನನ್ನ ತಿಂತಿರೋದು ಸಿನಿಮಾನೇ. ಸೊ ಅದು ಪೇಷನ್ಸ್ ಇರ್ಬೇಕಷ್ಟೇ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಪೇಷನ್ಸ್ ಇರ್ಬೇಕು. ನಿಮ್ಗೇನು ಗುರಿ ಇರುತ್ತೆ, ಆ ಗುರಿ ಸಾಧನೆ ಮಾಡೋಕು ಪೇಷನ್ಸ್ ಇರ್ಬೇಕು. ಆ ಗುರಿ ಮುಟ್ಟೋವರೆಗೂ ಎಷ್ಟೆಷ್ಟು ಕಷ್ಟಗಳು ಬರ್ತೋ ಅದನ್ನ ಎದುರಿಸ್ಕೊಳ್ಳೋಷ್ಟು ಧೈರ್ಯ ಇರ್ಬೇಕು. ಧೈರ್ಯ ಕಳ್ಕೊಬಾರ್ದು. ನಾನು ಇಂಗ್ಸ್ಟರ್ಸ್ಗೆ ಹಾಕೊಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ನಿಮ್ಮ ಹಣೆಯಲ್ಲಿ ಅದು ಬರ್ದಿತ್ತು ಅಂದ್ರೆ ನಿಮ್ಗೆ ಹುಡ್ಕೊಂಡು ಬಂದೇ ಬರುತ್ತೆ. ನೀವು ಎಲ್ಲೇ ಇದ್ರು, ಏನು ಪ್ರಯತ್ನ ಪಡದೇ ಇದ್ರು ನಿಮ್ಮ ಹಣೆ ಬಾರದಲ್ಲಿದ್ರೆ ಬಂದೇ ಬರುತ್ತೆ. ಹಾಗಂದ್ರೆ ಪ್ರಯತ್ನ ಪಡದೇ ಇರಬೇಡಿ. ನಿಮ್ಮ ಪ್ರಯತ್ನ ಇರ್ಲೇಬೇಕು, ಅದು ನಿಮಗ್ ಬಂದೇ ಬರುತ್ತೆ. ಈಗ ನೋಡಿ, ನನ್ನ ಸಿನಿ ಜರ್ನಿಯಲ್ಲಿ ಏನೋ ಮಾಡಕ್ ಹೋಗಿ ಎಲ್ಲ ಮನೆ ಕಳ್ಕೊಂಡು, ಬಿಲ್ಡಿಂಗ್ ಕಳ್ಕೊಂಡು, ಎಲ್ಲ ಮಾಡ್ಕೊಂಡು ಸುತ್ತಿ ವಾಪಸ್ ಬಂದಿದ್ದೆ ನಾನು. ನನ್ನ ಟಾರ್ಗೆಟ್ ಇದ್ದೆ ಸಿನಿಮಾನೇ ನನ್ನ ಕೈ ಹಿಡಿತು. ಈ ಮನೆ ತಗೊಂಡೆ 2007 ಅಲ್ಲಿ. ನಾನು ಈ ಮನೆ ತಗೊಂಡೆ. ಅವಾಗೆಲ್ಲ ಅವಾಗೆಲ್ಲ ಬಂದಿದ್ರು ತರುಣ್ ಸುಧೀರ್, ಪ್ರೇಮ್, ಶರಣ್ ಎಲ್ಲ ಬಂದ್ರು ಇದಕ್ಕೆ ಗೃಹ ಪ್ರವೇಶ ಮಾಡಿದಾಗ. ಅವ್ರು ಬೈದ್ರೆ ಏನೋ ಇಲ್ಲಿ ನಾಗರಬಾವಿಲಿ ತಗೊಂಡಿದ್ಯಾ, ಬುದ್ಧಿಗಿದ್ಯಾ ಅವರು. ಅವಾಗ ಆಕ್ಚುಲಿ ಅವ್ರು ಹೇಳಿದ್ದು ತಪ್ಪೇನಿಲ್ಲ. ಯಾಕಂದ್ರೆ ರೋಡೇ ಇರಲಿಲ್ಲ ಇಲ್ಲಿ. ರಿಂಗ್ ರೋಡ್ ಏನೇನೋ ಆಗಿರ್ಲಿಲ್ಲ. ಒಂಥರ ಮಶಾಣ ತರ ಇತ್ತಿದ್ದು. ಅವಾಗ ನನ್ನ ಬಜೆಟ್ ಅಷ್ಟು ಇರ್ಲಿಲ್ಲ. ಸೊ ಹಿಂಗಾಗಿ ನಾನು ಇಲ್ಲಿ ಬಂದು ನಾನು 6 ತಿಂಗಳಿಗೆನೆ ಏನ್ ಡೆವಲಪ್ಮೆಂಟ್ ಶುರು ಆಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಶುರು ಆಯ್ತು. ಅವಾಗ 6 ತಿಂಗಳು ಫೋನು, ಪ್ರೇಮ್ ಗುರು ಅಲ್ಲೆಲ್ಲರೂ ಮನೆ ಇದೆಯಾ, ಯಾಕಪ್ಪ ಅಂದೆ. ಸೊ ಹಿಂಗೆ ಆಮೇಲೆ ಮನೆ ತೋರಿಸ್ದೆ. ಶರಣ್ ನಮ್ಮ ಮನೆ ಹಿಂದೆ ತಗೊಂಡ, ಪ್ರೇಮ್ ಮನೆ ಮುಂದೆ ತಗೊಂಡ. ಆಕ್ಚುಲಿ ಮುಂದೆನೆ ಇದ್ದಿದ್ದು ಒಂದು 50,000 ಕಿತ್ತೋಯ್ತದು. ನಾವು ಒಂದು 50,000 ಡಿಫ್ರೆನ್ಸ್, 47 lakhs ಏನೋ ಡಿಫ್ರೆನ್ಸ್ ಅಲ್ಲಿ ಇತ್ತು. ನಾವು ಹೊಂಗನಸು ಶೂಟಿಂಗ್ ಹೋಗಿ ಬರೋ ಅಷ್ಟರಲ್ಲಿ ಅದು ಬೇರೆ ಕೊಟ್ಬಿಟ್ಟೆ. ಇಲ್ಲ ನಮ್ಮ ಮನೆ ಎದುರುಗಡೆನೆ ಹೊಂದಿರ್ತಿದ್ದ ಪ್ರೇಮ್. ಸೊ ಆಮೇಲೆ ಆ ಕಡೆ ತಗೊಂಡ. ಹಿಂಗಾಗಿ ಒಂಥರ ಈಗ ನಾಗರಬಾವಿ ಹೇಗಾಗಿದೆ ಅಂದ್ರೆ ಸಿನಿಮಾ ನಗರಿ ಆಗೋಗಿದೆ. ಸೊ ಪ್ರತಿ ಏನೋ ಆಫೀಸ್ಗಳು ಇಲ್ಲೇ ಇದಾವಂತ. ನನಗೆ ಗೊತ್ತಿಲ್ಲ. ನನ್ಗೆ ಎಷ್ಟು ಸರ್ ನಿಮ್ ಮನೆ ಇದೆಯಲ್ಲ ಸರ್, ಹಂಗೆ ಈ ಕಡೆ ಆ ಕಡೆ ಆಫೀಸ್ ಇದೆ ಅಂತ ಹೇಳ್ತಾರೆ. ಸೊ ಹಿಂಗಾಗಿ ಸಿನಿಮಾ ನಗರಿ ಇದೊಂದು, ಮತ್ತೆ RR ನಗರ, ಇವೆರಡು ಸಿನಿಮಾ ನಗರಿ ಇದೆ. ಈ ಗಾಂಧಿನಗರ ಕಮ್ಮಿ ಆಗೋಗಿದೆ.
ಸೊ ಎಲ್ಲ ಈ ಕಡೆ ಶಿಫ್ಟ್ ಆಗಿದೆ. ಬಟ್ ಇಲ್ಲಿ ನನಗೂ ಈ ಮನೆ ಇಲ್ಲಿ ತಗೊಬೇಕಾದ್ರೆ ನಾನು ಯೋಚನೆ ಮಾಡಿದೆ, ಯಾಕಂದ್ರೆ ರಿಂಗ್ ರೋಡ್ಸ್ ಎಲ್ಲ ಕನೆಕ್ಟಿಂಗ್ ಇತ್ತು, ನಮ್ಗೆಲ್ಲಾ ಸ್ಟುಡಿಯೋಸು ರಿಂಗ್ ರೋಡ್ ಕನೆಕ್ಷನ್ ಇತ್ತು ಇಲ್ಲಿ. ಆಮೇಲೆ ನನ್ನ ಮಗಂದು ಕೇಳಿ ಸ್ಕೂಲ್ ಒಂದು ಓಪನ್ ಆಗಿತ್ತು ಇಲ್ಲಿ. ಸೊ ಅವ್ನಿಗೆ ಎಜುಕೇಶನ್ ಕಮ್ಮಿ ಆಗುತ್ತೆ, ನಾನು ಶೂಟಿಂಗ್ ಹೋಗೋಕೆ ರಿಂಗ್ ರೋಡ್ಸ್ ಕನೆಕ್ಟ್ ಆಗುತ್ತೆ ಅಂತ ಆ ಒಂದು ಉದ್ದೇಶನ ತಗೊಂಡೆ. ಅಂಡ್ ಇಟ್ಸ್ ವರ್ತ್. ನಾನೀಗ ತಗೊಂಡಿದ್ದು ಅವಾಗ 35 ಲಕ್ಷಕ್ಕೆ ತಗೊಂಡಿದ್ದು, ಈಗ 1.5 ಕೋಟಿ ಈಗ ವ್ಯಾಲ್ಯೂ ಇದೆ. ಅದಾದ್ಮೇಲೆ ಪಕ್ಕದ ಸೈಟ್ ತಗೊಂಡಿದ್ದು ಅವಾಗ ಅಷ್ಟೇ 2012 ಅಲ್ಲಿ 35 ಲಕ್ಷ ಕೊಟ್ಟು ಬರೀ ಸೈಟ್ ತಗೊಂಡಿದ್ದಾಯ್ತು. ಈ 1 ಕೋಟಿ ಇದೆ. ಏನೇ ಬೆಳಿತಾ ಹೋಯ್ತು, ಬೆಳಿತಾ ಹೋಯ್ತು. ಸೊ ಹೀಗಾಗಿ ಬಟ್ ಸಿನಿಮಾ ನಂಗೆ ಕೈ ಹಿಡಿತು ಅಂತ ನಾನು ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಇಷ್ಟೆಲ್ಲ ಆಯ್ತು, ಇಷ್ಟು ಕಳ್ಕೊಂಡೆ, ಸಿನಿಮಾದಿಂದ ನಾನು ಇಷ್ಟು ಪಡ್ಕೊಂಡೆ ಅಂತ. ಈ ಜರ್ನಿ ಇಲ್ಲಿವರೆಗೂ ಆಗಿ ನನ್ನ ಸಿನಿಮಾ ಕರಿಯರ್ ಅಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ತಾರಲ್ಲ, ಆ ಸೆಕೆಂಡ್ ಇನ್ನಿಂಗ್ಸು ಈ ಕಾಟೇರ. ಇಲ್ಲಿವರೆಗೂ ಬಂದಿದ್ದೀನಿ. ಹೇಳಿ ಸರ್, ನಿಮ್ಮ ಕಾಟೇರ ಬಗ್ಗೆ ನಿಮ್ಮ ಅನುಭವ ಹೇಗೆ? ಸೊ ನೆಗೆಟಿವ್ ರೋಲ್ಸ್ ಮಾಡ್ತಾ ಬಂದಾಗ ಓಂ ಪ್ರಕಾಶ್ ಅವ್ರ ಜೊತೆ ಜಾಸ್ತಿ ದರ್ಶನ್ ಅವ್ರ ಜೊತೆನೆ ಮಾಡ್ತಾ ಬಂದೆ. ಈಗ ದರ್ಶನ್ ಅವ್ರದ್ದು ಒಡನಾಟ ಬೆಳೀತು. ಆಕ್ಚುಲಿ ದರ್ಶನ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ದಿನಾಕರ್ ಅವ್ರ ತಮ್ಮ. ನಾನು ಪ್ರೇಮ ಅಂತ ಒಂದು ಸಿನಿಮಾ ಮೈಸೂರಲ್ಲಿ ಮಾಡ್ಬೇಕಾದ್ರೆ ಗೌರಿಶಂಕರ್ ಕ್ಯಾಮ್ರಾಮನ್ ಇದ್ರು, ಅಸಿಸ್ಟೆಂಟ್ ಆಗಿ ದಿನಾಕರ್, ನಾವಿಬ್ರು ಒಂದೇ ರೂಮಲ್ಲಿ ಇದ್ವಿ. ಆವಾಗ ಅವ್ನು ಹೇಳ್ದ, ಹಿಂಗ್ ಮೆಜೆಸ್ಟಿಕ್ ಅಂತ ಶುರು ಆಗ್ತಿದೆ, ನೀನು ಹೋಗಿ ಕಾಂಟ್ಯಾಕ್ಟ್ ಮಾಡು ಅಂತ. ಸರಿ ಆಯ್ತು, ನಾನು ಶೂಟಿಂಗ್ ಅಲ್ಲಿ ಮುಗ್ದಿತ್ತು. ನೆಕ್ಸ್ಟ್ ಡೇ ಬಂದು ವಿಜಯನಗರಲ್ಲೇ ಶೂಟಿಂಗ್ ನಡೀತಾ ಇತ್ತು. ಸರಿ ಅಲ್ಲಿ ವಿಜಯನಗರ ಹೋಗ್ತೀನಿ, ಅಲ್ಲಿ ಬಾಮಾರಿಸಿದ್ರು. ಬಾಮಾರಿಸ್ ಏನ್ ಇಲ್ಲಿ ಅಂದೆ. ನಾನಪ್ಪ ಪಿಕ್ಚರ್ ಪ್ರೊಡ್ಯೂಸರ್, ನಾನು ರಾಮಮೂರ್ತಿ ಅವರು. ಯಾಕಂದ್ರೆ ಬಾಮಾರೀಶ್ ಅವರು ನನ್ನ ಕೇಲಿ ಕಾಲೇಜಲ್ಲಿ ನನ್ನ ಸೀನಿಯರ್, ನಾನು ಯಾವಾಗ ಅವ್ರ ಜೊತೆ ಇರ್ತಿದ್ದೆ. ಆಮೇಲೆ ಸಿನಿಮಾ ಸರ್, ನನಗೂ ಸಿನಿಮಾ ಹುಚ್ಚಿದೆ, ನೀವು ಬಂದ್ಬಿಟ್ಟ ಸಿನಿಮಾಗೆ ಅಂದ್ರು. ಈ ಶೂಟಿಂಗ್ ಮುಗಿಸ್ಕೊಂಡ್ ಬಂದೆ ನಾನು ಪ್ರೇಮ ಮೈಸೂರಲ್ಲಿ. ಅವಾಗ ದರ್ಶನ್ ಪರಿಚಯ ಆಯ್ತು. ಆಮೇಲೆ ಅಲ್ಲಿಂದ ಧ್ರುವ ಮಾಡಿದೆ, MS ರಮೇಶ್ ಅವರು ಪಿಕ್ಚರು. ಅದು ನೆಗೆಟಿವ್ ರೋಲೇ ಆಯ್ತು. ಅಲ್ಲಿಂದ ಶುರು ಆಯ್ತು ದರ್ಶನ್ ಅವ್ರ ಜೊತೆ. ಒಂದು ಹೆಚ್ಚು ಕಮ್ಮಿ 15 ಸಿನಿಮಾ ಮೇಲ್ ಮಾಡಿದ್ದೀನಿ ಅವ್ರ ಜೊತೆ. ಕಿಟಿ ಅಂತ ಸಿನಿಮಾ ಮಾಡಿದೆ, ಪ್ರಿನ್ಸು, ಸಂಗೊಳ್ಳಿ ರಾಯಣ್ಣ, ರಾಬರ್ಟ್, ಕುರುಕ್ಷೇತ್ರ, ಒಂದು ದುಶಾಸನ ಮಾಡಿದೆ. ಸೊ ಹಿಂಗೆ ಸುಮಾರು ಪಿಕ್ಚರ್ ನಾನು ಅವ್ರ ಜೊತೆ ಮಾಡ್ತಾ ಬಂದೆ. ಇನ್ಸ್ಪೆಕ್ಟರ್ ಮಾಡ್ತಾ ಇದ್ದೆ, ಕೆಲವು ಸಲ ವಿಲನ್ ಮಾಡ್ತಾ ಇದ್ದೆ. ಜಾಸ್ತಿ ಒಡನಾಟ ಬೆಳೀತು. ಬಟ್ ನನಗೆ ಒಬ್ಬ ಸ್ನೇಹಿತ ಸಿಕ್ತ ಅಂತ ಅನ್ಸಂದ್ರೆ, ಒಬ್ಬ ದೊಡ್ಡ ಸೂಪರ್ ಸ್ಟಾರ್. ಸೊ ಅವ್ರೊಂದು ಪ್ರೀತಿ ಗಳಿಸೋದಿದೆಯಲ್ಲ, ಅದು ಭಾರಿ ದೊಡ್ಡ ಕೆಲಸ ಅದು. ಸೊ ಅವ್ರ ಜೊತೆ ಒಡನಾಟ ಶುರು ಆದಾಗ ಅವ್ರ ತೋಟಕ್ಕೆಲ್ಲ ಹೋಗ್ತಾ ಇದ್ದೆ, ಕರಿತಾ ಇದ್ರು. ಸೊ ಆ ಫ್ರೆಂಡ್ಶಿಪ್ ಬೆಳೀತು. ಈ ಗಾಡಿ ತಗೊಂಡಾಗೆಲ್ಲ ನಾವು ಹೋಗಿ ನೋಡ್ಕೊಂಡ್ ಬರ್ತಾ ಇದ್ವಿ. ಆ ಒಂದು ಅಂದ್ರೆ ಆಫ್ ದಿ ಸಿನಿಮಾ ಬಿಟ್ಟು ಬೇರೆ ಚೂರು ಅವ್ರ ಜೊತೆ ಒಡನಾಟ ಇತ್ತು. ಸಿನಿಮಾ ಅಂತ ಬಂದಂದ್ರೆ ಅವರಿಂದ ಸಿನಿಮಾ ಗೀತು ಅಂತೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರ ಜೊತೆ ಇದ್ವಿ. ಹೀಗಾಗಿ ನಮಗೂ ಅವಕಾಶ ಸಿಗ್ತಾ ಹೋಯ್ತು. ನಾವು ಎಲ್ಲೇ ಹೋದ್ರು ನಮ್ಮ ಯಾರು ರವಿಚಂದ್ರನ್ ಯಾರು ದರ್ಶನ್ ಜೊತೆ ಮಾಡ್ತಾನಲ್ಲ. ಸೊ ಅದೇನಾಯ್ತು, ನನ್ನ ಐಡೆಂಟಿಟಿ ದರ್ಶನ್ ಅವರು ಸಿಗ್ತದೆ. ಭಾರಿ ಖುಷಿ ಆಯ್ತು ನನಗೆ. ಅಂಡ್ ಮೋರ್ ಓವರ್ ಇಸ್ ಜೆಮ್ ಆಫ್ ಎ ಪರ್ಸನ್. ಒಂದು ಒಳ್ಳೆ ಸ್ನೇಹಿತ, ಒಳ್ಳೆ ಸ್ನೇಹಜೀವಿ, ಫ್ರೆಂಡ್ಶಿಪ್ ಬೆಲೆ ಕೊಡುವಂತ ವ್ಯಕ್ತಿ. ಆಮೇಲೆ ಊಟಕ್ಕೆ ಫಸ್ಟ್ ಊಟ, ನೀನ್ ಬಂದ್ರೆ ಫಸ್ಟ್ ಊಟ ಮಾಡು, ವೆಜ್ ನಾನ್ ವೆಜ್ ಫಸ್ಟ್ ಊಟ ಮಾಡು, ರೆಡಿ ಇರೋದು ಊಟ ಮಾಡಿದ್ರೆ ಮಿಕ್ಕಿದ ಕೆಲಸ. ಸೊ ನಾನು ಹೇಳ್ತೀನಿ, ನಮ್ಮ ಅಂದಾತ ಅಂತಾನೆ ಹೇಳ್ತೀನಿ ಅವ್ರು. ಯಾಕಂದ್ರೆ ನಮ್ಮ ರಾಕ್ಲೈನ್ ಸರ್ ಒಂದು ಮಾತಂದ್ರು ಮೊನ್ನೆ ಕಾಟೇರ ಪ್ರೆಸ್ ಮೀಟ್ ಅಲ್ಲಿ, ದರ್ಶನ್ ಅವರು ಬ್ಯಾಂಕ್ ಇದ್ದಂಗೆ ಅಂತ. ಸೊ ನಾವು ಹೇಳ್ತಾ ಇದೀವಿ ನಿರ್ಮಾಪಕರು ಅಂದಾತರು ಅಂತ, ನಿರ್ಮಾಪಕರು ಹೇಳ್ತಾರೆ ದರ್ಶನ್ ಅವರು ಅಂದಾತರು ಅಂತ. ಸೊ ನಮ್ಗೆ ಡೈರೆಕ್ಟ್ ಈಗ ಅಂದಾತರು ದರ್ಶನ್ ಅವರೇ. ಯಾಕಂದ್ರೆ ನಮ್ಗೆ ಫಸ್ಟ್ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, ಕೈ ತುಂಬಾ ಕೆಲಸ ಕೊಡ್ತಾರೆ, ಇನ್ನೇನ್ ಬೇಕು ಒಬ್ಬ ಆರ್ಟಿಸ್ಟ್ಗೆ. ಸೊ ಅವ್ರ ಸೆಟ್ಟಲ್ಲೂ ಅಷ್ಟೇ, ನಾವು ಬ್ರೇಕ್ ಆದಾಗ ಅವ್ರ ಕ್ಯಾರವನ್ಗೆ ಊಟ ಮಾಡ್ತೀವಿ. ಅಲ್ಲಿ ಜನ ಜಾಸ್ತಿ ಅದು ಸಾಲಿ ಕೆಳಗಡೆ ಟೇಬಲ್ ಹಾಕ್ಸ್ತಾರೆ, ಎಲ್ಲ ಲ್ಯಾವಿಶ್ ಆಗಿ ಊಟ ಮಾಡ್ತೀವಿ. ನಾನ್ ವೆಜ್ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಸಹ ಕಲಾವಿದರನ್ನ. ಯಾಕಂದ್ರೆ ಸುಮಾರು ಅವ್ರ ಜೊತೆ ಫೈಟ್ ಮಾಡಿದ್ದೀನಿ. ಬಹುಶಃ ನಾನು ನನ್ನಷ್ಟು ಏಟ್ ತಿಂದಿರೋದು ಯಾರು ಇಲ್ಲ ಅವ್ರ ಜೊತೆ ವರ್ಕ್ ಮಾಡೋಕೆ. ಅಷ್ಟು ವಿಲನ್ ಮಾಡಿದ್ದೀನಿ, ಅಷ್ಟು ಏಟ್ಗಳು ತಿಂದಿದ್ದೀನಿ. ಅಂದ್ರೆ ಪಾತ್ರ ಕ್ಯಾರೆಕ್ಟರ್ ಹಂಗಿತ್ತು. ಅಂಡ್ ಹಿ ಟೇಕ್ಸ್ ಕೇರ್ ಆಫ್ ಆರ್ಟಿಸ್ಟ್. ಅಂದ್ರೆ ಅವ್ರ ಜೊತೆ ಕೆಲಸ ಮಾಡೋರು, ಫೈಟರ್ಸ್ ಆಗ್ಲಿ ಮತ್ತೊಂದಾಗ್ಲಿ ತುಂಬಾ ಕೇರ್ ತಗೊಂತಾರೆ. ಆಮೇಲೆ ಟೈಮಿಂಗ್ ಅಂತ ಬಂದಾಗ, ಫೈಟ್ ಅಲ್ಲಿ ಟೈಮಿಂಗ್ ಅಂತ ಬಂದಾಗ ಅವ್ರು ಬಿಟ್ರೆ ನಂಗೆ ಯಾವ ಹೀರೋಗಳು ನನಗೆ ಅನ್ಸಲ್ಲ. ನಾನು ವರ್ಕ್ ಮಾಡೋದು ಅಂತ ಹೇಳ್ತಾ ಇದೀನಿ. ಸಖತ್ ಟೈಮಿಂಗ್. ಯಾರಿಗೂ ಹಿಂಗ್ ತಗೋಬೇಕು. ಅಫ್ಕೋರ್ಸ್ ನಮಗೂ ಗೊತ್ತಿರ್ಬೇಕು ಅದು ವಾಪಸ್ಸು ತಗೊಳ್ಳೋದು. ಸೊ ಅದು ವೆರಿ ಇಂಪಾರ್ಟೆಂಟ್. ಖುಷಿ ಆಗುತ್ತೆ ಅವ್ರ ಜೊತೆ ನಾನು ಕೆಲಸ ಮಾಡೋಕ್ಕೆ. ಯಾಕಂದ್ರೆ 2-3 ಸುಮಾರು ಇನ್ಸಿಡೆಂಟ್ ಇದಾವೆ.
ನನಗೂ ಆಗಿದೆ, ಕೆಲವು ಬೇರೆ ಆರ್ಟಿಸ್ಟ್ಗಳು ಆಗಿದೆ. ಒಂದ್ 2 ಇನ್ಸಿಡೆಂಟ್ ಹೇಳಕ್ ನಾನು ಇಷ್ಟಪಡ್ತೀನಿ. ಕಿಟಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅಲ್ಲಿ 12 ಬಾಳೆ ಕಂಬನ ಕಟ್ ಮಾಡ್ಬೇಕಿತ್ತು. ಅಂದ್ರೆ ಲೆಂತಿ ಶಾರ್ಟ್ ಇಟ್ಟಿದ್ರು. ರಿಹರ್ಸಲ್ಸ್ ಮಾಡಿದ್ವಿ. ಡಮಿ ಮಚ್ಚಲ್ಲಿ ರಿಹರ್ಸಲ್ಸ್ ಮಾಡಿದ್ವಿ. ಟೈಮಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ. ಡಮಿ ಮಚ್ಚಲ್ಲಿ ರಿಹರ್ಸಲ್ಸ್ ಮಾಡಿದ್ವಿ. ಎಷ್ಟು ಅಂದ್ರೆ ವಿತ್ ಕ್ಯಾಮ್ರಾ, ಆಮೇಲೆ ಕ್ಯಾಮ್ರಾ ಜೊತೆನೆ ಎಲ್ಲ ಮಾಡಿದ್ವಿ. ಒಂದೇ ಶಾರ್ಟ್ ಆಗ್ಬೇಕಂದ್ರೆ ಮರ ಕಡ್ಬಿಟ್ರೆ ಹೋಯ್ತು, ಮತ್ತೆ ಅನ್ಸಕ್ ಆಗಲ್ಲ ಅದು. ಸೊ ಒರಿಜಿನಲ್ ಮಚ್ಚು ಬರೋ ಮುಂಚೆ ಒಂದು ರಿಹರ್ಸಲ್ಸ್ ಮಾಡಿ, ಆಮೇಲೆ ಒರಿಜಿನಲ್ ಮಚ್ಚು ಕೈಗೆ ಬಂತು. ಲೆಕ್ಕ ಹಾಕೊಳ್ಳಿ, ನನ್ನ ತಲೆ ಹಿಂಗಿದೆ, ನನ್ನ ತಲೆ ಹೋದ್ಮೇಲೆ ಮಚ್ಚಿಂಗ್ ಬರುತ್ತೆ, ಆ ರಂಬೆ ಕಟ್ ಆಗ್ಬೇಕು. ಆತರ 12 ಒಂಚೂರು ಮಿಸ್ ಆಯ್ತು ಅಂದ್ರೆ, ನಾನು ಏನೋ ಲೇಟ್ ಮಾಡಿದೆ ಅಂದ್ರೆ ಗಾನ್. ಯಾಕಂದ್ರೆ ಆ ಫೋರ್ಸ್ ಬರ್ತಾ ಇರತ್ತೆ. ಸುಮ್ ನಿಧಾನ ಕೊಡಿದ್ರೆ ಅದು ಕಂಬ ಕಟ್ಟಾಗಲ್ಲ, ಬಾಳೆ ಕೊಂಬೆ ಕಟ್ಟಾಗಲ್ಲ. ಸೊ ಫೋರ್ಸ್ ಬೇಕು ಅಂದಾಗ ಜೋರ ಹೊಡಿಬೇಕು, ನನ್ನ ತಲೆ ಕೆಳಗೆ ಹೋಗ್ಬೇಕು, ಹಿಂಗ್ ಬರ್ಬೇಕು. ಸ್ವಲ್ಪ ನಾನು ಲೇಟ್ ಮಾಡ್ದಂದ್ರೆ ಬಂದ್ ಹೊಡಿಯೋದು. ಸೊ ಇಂಥ ಸಿಚುವೇಶನ್ ಅದು ಭಾರಿ, ನನಗೂ ಭಯ ಇತ್ತದು. ಬಟ್ ದರ್ಶನ್ ಹೇಳ್ತೀನಿ, ಆ ಟೈಮಿಂಗ್ ಇದೆಯಲ್ಲ, ನಾವು ತಗೋಬೇಕು ಆ ಟೈಮಿಂಗ್. ಬಟ್ ಅವ್ರು ಹೇಳ್ಕೊಟ್ಟು ಟೈಮಿಂಗ್ ಹಿಂಗ್ ಮಾಡ್ತೀನಿ, ಹಿಂಗ್ ಮಾಡು. ಸೊ ಅವ್ರನ್ನೇ ಫಾಲೋ ಮಾಡಿದೆ. ಒಂದೇ ಟೇಕಲ್ಲಿ ಓಕೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ಆ ಶಾರ್ಟ್. ಅದು ನಾನು ಆ ಶಾರ್ಟ್ ನೋಡಿದ್ರೆ ಈಗಲೂ ಮೈ ಜುಮ್ಮನತ್ತೆ, ಅದು ಹಿಂಗೆಲ್ಲ ಮಾಡುದು ಅಂತ ಹೇಳಿದ್ರೆ ಅಷ್ಟು ಕೇರ್ ತಗೊಂತಾರೆ. ಆಮೇಲೆ ಇನ್ನೊಂದು ಸಿನಿಮಾ ನೈಟ್ ಶೂಟ್ ಮಾಡ್ತಾ ಇದ್ವಿ 2 ಗಂಟೆ ಡಿಸೆಂಬರ್ ಅಲ್ಲಿ, ಚಳಿಯಲ್ಲಿ. ಬಾಂಬು ಬಂಬು ಅಂತಾರೆ, ಈ ಬ್ಯಾಂಬು ಸ್ಟಿಕ್, ಲೊಟ್ಟ ಅಂತಾರೆ, ಆತರ ಒಂದು ಡಮ್ಮಿ ಮಾಡ್ಬೇಕಿತ್ತು. ಯಾಕಂದ್ರೆ ಅದು ಮಳೆ, ರೈನ್ ಎಫೆಕ್ಟ್, ಅವಾಗ ಏನು ಸೌಂಡ್ ಕೇಳಿಸಲ್ಲ, ಕಣ್ಣಲ್ಲಿ ನೀರ್ ಬೀಳ್ತಾ ಇರತ್ತೆ, ಏನು ಗೊತ್ತಾಗಲ್ಲ, ಟೈಮಿಂಗ್ ಸ್ವಲ್ಪ ಮಿಸ್ ಆಗತ್ತೆ. ಅದು ನಾನು ಬರ್ತಾ ಇರ್ತೀನಿ, ದರ್ಶನ್ ಅವ್ರು ಹೊಡೆಯುವಂತದ್ದು ಒಂದು ಶಾರ್ಟ್ ಇತ್ತು. ಏನ್ ಮಾಡ್ಬಿಟ್ಟಿದ್ದಾರೆ, ಅದು ಡಮ್ಮಿ ಮರ್ತ್ ಬಂದ್ಬಿಟ್ಟಿದ್ದಾರೆ, ಒರಿಜಿನಲ್ ಇದೆ. ಅವ್ರು ಬಂದು ವೈಟ್ ಮಾಸ್ಟರ್, ಸರ್ ಇದು ಅಡ್ಜಸ್ಟ್ ಮಾಡ್ಬಿಡಿ ಸರ್ ಅಂದ್ರು. ಅದನ್ನ ತೊಗೊಂಡ್ಬಿಟ್ಟು ಯಾತ್ ನೆಲಕ್ಕೆ ಹೊಡೆದು ಹೊಡೆದಾಕೆ ಬಿಟ್ರನ್ನ. ಏನ್ ಅಡ್ಜಸ್ಟಾ, ಏನ್ ಅನ್ಕೊಂಡಿದ್ದೀರಾ ನೀವು? ಒಬ್ಬ ಆರ್ಟಿಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಹೋಯ್ತು ಒಂದು ಫೇಸು, ಹೋಯ್ತು ಒಂದು ಜೀವನ, ಯಾರು ಕೊಡ್ತಾರದನ್ನ ಅಂತ ಸಕ್ಕಳ ಬೈದು ಹಾಕ್ಬಿಟ್ರು. ಶೂಟಿಂಗ್ ನಿಲ್ಸಿ ಅದನ್ನ ತರಿಸಿ, ಅದ್ ಬರೋರ್ಗು ನಾವು ಜನರೇಟರ್ ಇಂದ ನಿಂತ್ಕೊಂಡು, ಆ ಚಳಿ ಬೇರೆ ಡಿಸೆಂಬರು, ತಣ್ಣೀರು ಹಿಂಗ್ ಬಿದ್ದ ಐಸ್ ಬಿದ್ದಂಗೆ ಆಗತ್ತೆ. ಅದು ಅಲ್ಲಿ ಬಿಸಿಲು ಹಂಗೆ ಕೂತ್ಕೊಂಡಿದ್ದೆ. ಆಮೇಲೆ ಲಟ್ಟ ಬಂತು, ಡಮಿ ಅದರಲ್ಲಿ ಮಾಡಿ ಆ ಶಾರ್ಟ್ ಕಂಪ್ಲೀಟ್ ಮಾಡಿದ್ವಿ. ಸೊ ಬೇರೆ ಆಗಿದ್ರೆ ಹೌದಾ, ಓಕೆ ಅಂತ ಮಾಡ್ಬಿಡ್ತಾರೆ, ಯೋಚನೆ ಮಾಡಲ್ಲ. ಬಟ್ ಈ ಮನುಷ್ಯ, ಅದನ್ನು ಐ ಆಮ್ ಫ್ಯಾನ್ ಆಫ್ ಹಿಮ್. ಅದಕ್ಕೆ ಹೇಳ್ತೀನಲ್ಲ, ಒಬ್ಬ ಕಲಾವಿದನಾಗಿ, ಒಬ್ಬ ಅಭಿಮಾನಿಯಾಗಿ, ಒಬ್ಬ ಸ್ನೇಹಿತನಾಗಿ, ವೆಲ್ ವಿಶರ್, ಎವ್ರಿಥಿಂಗ್. ಆಮೇಲೆ ಸ್ಟೇಜ್ ಮೇಲೆ ಅದೇ ಅಂದೆ, ಕಾಟೇರ ಸ್ಟೇಜಲ್ಲಿ ನಾನು ಜೀವ ಇರೋ ತನಕ ನಿನ್ ಜೊತೆ ಕೆಲಸ ಮಾಡಕ್ ಆಸೆ ಅಂತ ನಾನು ಸ್ಟೇಜ್ ಮೇಲೆ ಸ್ಟೇಜ್ ಕೈ ಮುಗಿದೆ. ಯಾಕಂದ್ರೆ ಅಷ್ಟು ಬೈ ಹಾರ್ಟ್ ಬಂತದು. ಯಾಕಂದ್ರೆ ಅಷ್ಟು ನಾನು ಜಾಸ್ತಿ ಸಿನಿಮಾ ಮಾಡೋದು ಅವ್ರ ಜೊತೆ ಕಂಪೇರ್ ಟು ಆಲ್ ಹೀರೋಸ್. ಆ ಒಡನಾಟ ಚೆನ್ನಾಗಿತ್ತು. ಹೀಗಾಗಿ ಅವರು ಕಂಫರ್ಟೇಬಲ್, ನಾನು ಕಂಫರ್ಟೇಬಲ್, ಒಂದು ಆತ್ಮೀಯತೆ ಇರುತ್ತೆ, ಒಂದೇನೋ ಒಂದು ಆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ದರ್ಶನ್ ಅವರ, ನನ್ನ ಅವರ ಒಡನಾಟ, ನನ್ನ ಅವರ ಸ್ನೇಹ, ನನ್ನ ಪ್ರೀತಿ ವಿಷಯ. ಅಂತದ್ದು ಸೂಪರ್ ಸ್ಟಾರ್ ಜೊತೆ ನಾನು ಒಂದು 20 ಸಿನಿಮಾ ಮಾಡಿದೀನಿ ಅಂದ್ರೆ ನಿಜವೂ ನನ್ನ ಪುಣ್ಯ. ಅವ್ರ ಸ್ನೇಹ ಪಡೆದಿದ್ದೀನಿ ಅಂದ್ರೆ ಅದು ನನ್ನ ಪುಣ್ಯ. ಸೊ ಈ ಸಿನಿ ಜರ್ನಿ ನಡಿಬೇಕಾದ್ರೆ ಒಂದು ಹೇಳಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ತಾರಲ್ಲ, ಪ್ರತಿಯೊಬ್ಬರಿಗೂ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಇರುತ್ತೆ. ಸೊ ಈ ನನ್ನ 25 ವರ್ಷದ ಜರ್ನಿ, ಈ ಒಂದು 150 ಸಿನಿಮಾ ಎಲ್ಲ ಆದ ನಂತರ ನನ್ನ ಪಾಲಿಗೆ ಒಂದು ಒಳ್ಳೆ ಪಾತ್ರ ಹುಡ್ಕೊಂಡು ಬಂತುಕಿನ ಅದಕ್ಕೆ ಶ್ರಮ ಪಟ್ಟಿದ್ದೀನಿ. ಅದಕ್ಕೆ ಎಷ್ಟೋ ವರ್ಷದ್ದು ಶ್ರಮ ಇದೆ. ತರುಣ್ ಸುಧೀರ್ ಅವರು ನನಗೆ ಮೊದಲಿಂದನೂ ಪರಿಚಯ. ನಮ್ಮ ನಂದಕಿಶೋರ್ ಅವ್ರ ತಮ್ಮ, ಅವ್ರ ವಿದ್ಯಾರ್ಥಿ ಅಂತ ಸಿನಿಮಾ ಮಾಡ್ತಾರೆ, ಹೀರೋ ಆಗಿ ಮಾಡ್ತಾ ಇದ್ರು. ಅವಾಗ ನಾನು ಅವ್ರನ್ನ ಪರಿಚಯ ಆದ ನಂತರ ಸ್ನೇಹ ಆಗಿ ಬೆಳೀತು. ಹಂಗೆ ನಾವೆಲ್ಲ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ವಿ, CCL ಸೇರ್ಕೊಂಡ್ವಿ. ನನ್ನ ಜೊತೆ ಅವರು 6 ವರ್ಷ ನನ್ನ ಜೊತೆ ಇದ್ರು. ಒಡನಾಟ ಚೆನ್ನಾಗಿತ್ತು, ಎಲ್ಲ ಬೆಳೀತು. ಬರ್ತಾ ಅವರು ದೊಡ್ಡ ಡೈರೆಕ್ಟರ್ ಆದ್ರು. ಚೌಕ ಮಾಡಿದ್ರು. ಚೌಕಲ್ಲಿ ನಾನು ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಆ ಜೊತೆ ರಾಬರ್ಟ್ ಜೊತೆ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಸೊ ಹಿಂಗಾಗಿ ನನ್ನ ಪೊಟೆನ್ಶಿಯಲ್ ಅವ್ರಿಗೆ ಗೊತ್ತಿತ್ತು, ನನ್ನ ಸ್ಕಿಲ್ಸ್ ಅವ್ರಿಗೆ ಗೊತ್ತಿತ್ತು. ಬಟ್ ಈ ಸಿನಿಮಾದಲ್ಲಿ ನಾನು ಪಾತ್ರ ಕೇಳಿದಾಗ 2 ತರ ಪಾತ್ರ ಇದೆ. ಒಂದು ಇನ್ಸ್ಪೆಕ್ಟರ್ ಇದೆ, ಒಂದು ನೆಗೆಟಿವ್ ಶೇಡ್, ಹೆಸರು ಹೇಳಿದ ಪಾತ್ರದ್ದು ಒಂದು ನೆಗೆಟಿವ್ ಶೇಡ್ ಒಂದು ಪಾತ್ರ ಇದೆ. ನಾನು ಆಕ್ಚುಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದವನು. ಹೌದಾ, ಆಯ್ತು ಇನ್ಸ್ಪೆಕ್ಟರ್ ಅಂತಂದೆ. ಅವ್ರು ಹೇಳಿದ್ರು
ಇನ್ಸ್ಪೆಕ್ಟರ್ ಬೇಡ, ನೀನ್ ಇದ್ ಮಾಡೋ, ಬರೀ ಇನ್ಸ್ಪೆಕ್ಟರ್ ಮಾಡ್ಕೊಂಡು ಬಂದಿದ್ಯಾ, ಅದು ನಿಂಗೆ ಒಂದು ಚೇಂಜ್ ಓವರ್ ಬೇಡವಾ ನಿನಗೆ ಅಂತ ಒಬ್ಬ ಸ್ನೇಹಿತನಾಗಿ ಹೇಳಿದ್ರು. ನಾನು ಹೌದಲ್ಲ, ಚೇಂಜ್ ಓವರ್ ಮಾಡೋದು. ನನಗೊಂದು ಭಯ, ಯಾಕಂದ್ರೆ ಜೀವನದಲ್ಲಿ ತುಂಬಾ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಒಂದು ಕಮಿಟ್ಮೆಂಟ್ಸ್ಗಳು ಬಹಳ ಇತ್ತು. ಹಿಂಗಾಗಿ ನಾನು ಒಂದೇ ಸಿನಿಮಾಗೆ ನಿಂತ್ಕೊಂಡ್ಬಿಟ್ರೆ ಕಷ್ಟ ಇತ್ತು. ಹೀಗಾಗಿ ಯಾಕಂದ್ರೆ ಒಂದು ಗೆಟಪ್ ಮಾಡ್ಕೊಂಡ್ಬಿಟ್ರೆ ನೀವು ವೆಯ್ಟ್ ಮಾಡ್ಬೇಕು, ಬೇರೆ ಸಿನಿಮಾ ಮಾಡೋಕ್ಕಾಗಲ್ಲ, ಕಷ್ಟ. ಅದೇ ಗೆಟಪ್ ಬಂದ್ರೆ ಓಕೆ, ಬಟ್ ಅದೇ ಕ್ಲೀನ್ ಶೇವ್ ಚೆನ್ನಾಗಿದ್ರೆ ಬೇಕಾದ್ರೆ ಅಂಟಿಸ್ಕೋಬಹುದು, ಬೇಡ ತೆಗಿಬಹುದು, ಪಾತ್ರ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಈ ಒಂದು ಆಟಿಟ್ಯೂಡ್ ನಾನು ಇದ್ದೆ. ಬಟ್ ಅವ್ರು ಹೇಳಿದ್ರು ಚೇಂಜ್ ಮಾಡಿ ಅಂತ. ಹಿಂದೆ ನಂದೂ ಹೇಳ್ತಾ ಇದ್ದ, ಗಡ್ಡ ಬಿಡು ನೀನು ಒಂದ್ಸಲ ಅಂತ. ನಾನು ನಂದಕಿಶೋರ್ಗೆ ಹೇಳ್ತಾ ಇದ್ದೆ, ನೀನ್ ಫಸ್ಟ್ ಕ್ಯಾರೆಕ್ಟರ್ ಕೊಡು, ಕ್ಯಾರೆಕ್ಟರ್ ಕೊಟ್ಟ ಮೇಲೆ ನಾನು ಗಡ್ಡ ಬಿಡ್ತೀನಿ ಅಂತ. ಇಲ್ಲ, ನೀನ್ ಗಡ್ಡ ಬಿಡು, ಆಮೇಲೆ ನಾನು ಕ್ಯಾರೆಕ್ಟರ್ ಕೊಡ್ತೀನಿ. ಹಿಂಗೆ ನಡೀತಾ ಇತ್ತು ನಂದು ಒಂದು. ಬಟ್ ತರುಣ್ ಐ ರಿಯಲಿ ಅಪ್ರಿಶಿಯೇಟ್, ಕ್ಯಾರೆಕ್ಟರ್ ಕೊಟ್ಬಿಟ್ಟು ಗಡ್ಡ ಬಿಡು ಅಂತಂದ. ಸೊ ಹಿಂಗಿದೆ ಪಾತ್ರ, ನೋಡಿ ಯೋಚನೆ ಮಾಡು ಅಂತಂದು. ನಮ್ಗೆ 2 ದಿವಸ ಟೈಮ್ ಕೊಡು. ಯಾಕೆ 2 ದಿವಸ ಟೈಮ್ ಕೊಡು? ಕೆಲವರಾಗ ಒಪ್ಕೊಂಡ್ಬಿಡ್ತಾರೆ ಸಡನ್ ಆಗಿ. 2 ದಿವಸ ಟೈಮ್ ಕೇಳಂದ್ರೆ ಯೋಚನೆ ಮಾಡ್ಬೇಕಲ್ಲ. 1 ವರ್ಷ ನಾನು ಅವ್ನು ಹೇಳಿದ ಮುಂಚೆನ 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 1.5 ವರ್ಷ ಆಗ್ಬೋದು, ನನಗೆ ಗೊತ್ತಿಲ್ಲ. ದೊಡ್ಡ ಹೀರೋ, ದೊಡ್ಡ ಪ್ರೊಡ್ಯೂಸರು, ದೊಡ್ಡ ಬ್ಯಾನರು, ಸಿನಿಮಾ ದೊಡ್ಡದಾಗಿದೆ, ನೋಡಪ್ಪ ಯೋಚನೆ ಮಾಡು ಅಂತ ಪಾಪ ಹೇಳಿದ್ದು. ನಾನು ಯೋಚನೆ ಮಾಡಿದೆ, ಸರಿ ಅನಿಸ್ತು, ಒಂದು ಟ್ರೈ ಕೊಟ್ಬಿಡೋಣ. ಬರೀ ಈ ಗೆಟಪ್ಪಲ್ಲೇ ಇದ್ದೀನಿ, ಯಾಕಂದ್ರೆ ವಿಲನ್ ಮಾಡೋದು ನಾನು ಕ್ಲೀನ್ ಶೇವಲ್ಲೇ ಮಾಡಿದ್ದೆ. ಸೊ ಗಡ್ಡನೇ ಬಿಟ್ಟಿರ್ಲಿಲ್ಲ. ಸರಿ ಏನ್ ಮಾಡೋದು, ಆಯ್ತು ಒಂದು ಟ್ರೈ ಕೊಡ. ಯಾಕಂದ್ರೆ ಇಷ್ಟು ವರ್ಷ ಮಾಡಿದೀನಿ, ಹಿಂದೆ ತಿರುಗಿ ನೋಡಿದಾಗ ಇದೊಂದು ಪಾತ್ರ ಮಾಡ್ಬೇಕಿತ್ತು, ಅಥವಾ ಇದೊಂದು ಗೆಟಪ್ ಚೇಂಜ್ ಮಾಡಿದ್ರೆ ಆಗ್ತಿತ್ತ ಅನ್ನೋದು ಆ ಫೀಲ್ಡ್ ಬರಬಾರ್ದು. ಸರಿ ಇದೊಂದು ಪ್ರಯತ್ನ ಮಾಡೇ ಬಿಡೋಣ, ಕಷ್ಟ ಆಗತ್ತಾ, ಆಗ್ಲಿ ಬಿಡಿ, ಇಷ್ಟೋ ಕಷ್ಟ ಸಹಿಸ್ಕೊಂಡಿದ್ಯಂತೆ, ಅದ್ರಲ್ಲಿ ಇದೊಂದು ಆಗ್ಬಿಡ್ಲಿ ಅಂತ ಹೇಳಿ ಬಂದು ಬಂದು ಹೇಳಿದೆ ಆಫೀಸ್ಗೆ ಹೋಗ್ಬಿಟ್ಟು, ಮಾಡ್ತೀನಿ ಅಂತಂತ. ಪಕ್ಕನಾ ಚೇಂಜ್ ಮಾಡೋದು? ಇಲ್ಲ ಪಕ್ಕ. ಫಸ್ಟ್ ಅಗ್ರಿಮೆಂಟ್ ಹಾಕ್ಸ್ಕೊಳ್ಳೋ ಅಂತ ಕೈಲಿ ಅಂದ್ರು. ಅಗ್ರಿಮೆಂಟ್ ಹಾಕ್ಸ್ಕೊಟ್ರು. ಅಲ್ಲ ಆದ್ಮೇಲೆ ಕತೆ ಹೇಳಿದ್ರು. ಹೇಳ್ತೀನಿ, ಕತೆ ಹೇಳ್ಬೇಕಾದ್ರೆ ಮೈ ಜೂನ್ ಬಿಡ್ತಾನೆ. ಅಯ್ಯೋ ಇಂಥ ಕತೆನಾ, ಅದು ನನ್ನ ಪಾತ್ರ ಇಂಥದ, ಅಯ್ಯೋ ಇಂಥದ್ ಕಳ್ಕೊಂಡ್ಬಿಡ್ತಿದ್ದಲ್ಲ ನಾನು ಅಂದ್ಬಿಟ್ಟು ತರುಣ್ ಗುರುವೇ, ಇಂಥ ಪಾತ್ರ ಗುರು, ಇಂಥ ಪಾತ್ರ ನಾನು ಬೇಡ ಅಂತಿದ್ದಲ್ಲ ಪಾಪ, ತಪ್ಪಾಯ್ತು ಅಂತಂದೆ. ಇಲ್ಲಲ್ಲ, ಅದಕ್ಕೆ ನಾನು ಹೇಳಿದ್ದು ಒಂದು ಚೇಂಜ್ ಇರಲಿ. ಅದಕ್ಕೆ ಮುಂಚೆ ನಂಗೆ ಒಂದು ಮಾತು ಹೇಳಿದ್ದೆ, ನನಗೆ ಬಹಳ ಅದು ತಲೆಯಲ್ಲಿತ್ತು. ಅದು ನನ್ನ ಡಿಸಿಷನ್ ತೊಗೊಳಕ್ಕೆ ಅದೇ ಕಾರಣ. ಜಗಪತಿ ಬಾಬು ಅವರು ಹೀರೋ ಆಗಿ ಸುಮಾರು ಸಿನಿಮಾ ಮಾಡಿದ್ರು. ಅವ್ರು ಸ್ಮಾರ್ಟ್, ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಹೀರೋ ಮಾಡಿದಾಗ ಅಷ್ಟು ಅವ್ರಿಗೆ ಆ ಸಿನಿಮಾ ಅಷ್ಟು ಓಡ್ಲಿಲ್ಲ. ಯಾವ್ದೋ ಒಂದು ಸಿನಿಮಾ ನೆಗೆಟಿವ್ ರೋಲ್ ಮಾಡೋದು, ಅಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಯ್ತು. ಅವರು ಒಂದು ಗಡ್ಡ ಬಿಟ್ಬಿಟ್ಟು ಒಂದು ಸಾಲ್ಟ್ ಅಂಡ್ ಪೆಪ್ಪರ್ ಗೆಟಪ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ರು. ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅಲ್ಲಿಂದ ಅವ್ರ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಹೀರೋನು ಬೇಡ ಏನು ಬೇಡ ಅಂತ ವಿಲನ್ ಆಗಿ ಈಗಲೂ ಅವರು ಈ ಕಾಟೇರಲ್ಲೂ ಮೇನ್ ಪಾತ್ರ ಮಾಡಿದ್ದಾರೆ. ಸೊ ಇದನ್ನ ನನಗೊಂದು ಹೇಳಿದ್ದು. ಅವಾಗ ನನಗೂ ಅನಿಸ್ತು, ಹೌದಲ್ಲ ನಾನು ಸ್ಮಾರ್ಟ್ ಆಗಿದ್ದೀನಿ ಅಂದ್ರೆ ಹೇಳ್ತಾ ಇರೋದು, ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ದೀನಿ. ಒಂದು ಚೇಂಜ್ ಟ್ರೈ ಕೊಟ್ಟು ನೋಡು ಅಂತ ಅವ್ರು ಮಾತಂದ್ರು. ಅದು ನನಗೆ ಬಹಳ ಇನ್ಸ್ಪಿರೇಷನ್ ಆಯ್ತು. ಆ ಡಿಸಿಷನ್ ತಗೊಂಡು ನಾನು ಮಾಡ್ತೀನಿ ಅಂತಂದೆ. ಸೊ ಈಗಲೂ ನೆನಪಿದೆ, ಆಗಸ್ಟ್ 1ನೇ ತಾರೀಕು 2022 ನಾನು ಶೇವ್ ಮಾಡೋದ್ ಬಿಟ್ಟೆ, ಗಡ್ಡ ಬಿಟ್ಟು ಇನ್ನು ಯಾವ ಸಿನಿಮಾ ಮಾಡಕ್ಕಲ್ಲ ಅಂತ ಗೊತ್ತ ಡಿಸೈಡ್ ಮಾಡ್ಬಿಟ್ಟೆ. ಇನ್ನು 1 ವರ್ಷ 6 ತಿಂಗಳು 8 ತಿಂಗಳು ನನ್ಗೆ ಗೊತ್ತಿದೆ, ಆಗಲ್ಲ 1 ವರ್ಷ ಮೇಲೆ ಅಂತ ನಾನು ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಸರಿ ಆಯ್ತು, ನೀನ್ ಕೆಲಸ ಇಲ್ಲ, ನೀನ್ ಯಾವ ಪಿಕ್ಚರ್ ಮಾಡಂಗಿಲ್ಲ. ಅದು ಬಂತು, 4-5 ಸಿನಿಮಾಗಳು ಬಂತು, ಇಲ್ಲ ಅಂತಲ್ಲ. ಅದೇ ಪೊಲೀಸ್ ವಾದಗಳು ಬಂತು, ಕ್ಲೀನ್ ಶೇವ್, ಒಂದು ವಿಲನ್ ಆಗಿ ಬಂತು. ಬಟ್ ಅವ್ರಿಗೆ ಟ್ರಿಮ್ ಮಾಡ್ಬೇಕು ಅಂದ್ರು. ಆಗಲ್ಲ ಸರ್, ಕಂಟಿನ್ಯೂಟಿ ಇದೆ ಅಂತಂದೆ. ಸೊ ಏನಂತ, ನಾನು ಸ್ವಲ್ಪ ಬೈಕ್ ಹುಚ್ಚು, ನನಗೆ ಬೈಕ್ ರೈಡರ್. ನನ್ನೊಂದು ಟೀಮ್ ಇದೆ, ಸಂಚಾರಿ ಬೈಕರ್ಸ್ ಅಂತ, ಒಂದು 30 ಜನ ಇದೀವಿ. ಎಲ್ಲರೂ ಸೇರಿ ಸ್ಪಿಟಿ ವ್ಯಾಲಿಗೆ ಹೊಟ್ಟೋದ್ವಿ ಬೈಕ್ ತಗೊಂಡು. 1 ತಿಂಗಳು ಎಲ್ಲ ಸುತ್ತಾಡ್ಕೊಂಡು ಫ್ರೀ ಆಗಿ, ಈಗ ಕೆಲಸ ಇಲ್ಲ. ಸೊ ಮುಗಿಸ್ಕೊಂಡು ಬಂದೆ. ಒಂದು ಚೂಚೂರು ಶುರು ಆಯ್ತು. ಒಂದು 3 ತಿಂಗಳಾಯ್ತು, ಒಂದು ರೇಂಜ್ ಬಂತು. ಸರಿ ಆಫೀಸ್ ಬಾ ಅಂತ, ಆಫೀಸ್ ಬಂದ ಸ್ಕ್ರೀನ್ ಟೆಸ್ಟ್, ಇದು ಮೇಕಪ್ ಟೆಸ್ಟ್ ಎಲ್ಲ ಮಾಡಿದ್ರು. ಮೇಕಪ್ ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ಏನೋ ಟ್ರೈ ಮಾಡ್ಬಂದು, ಹೆಂಗ್ ಮಾಡೋಣ ಒಂದು ಗೆಟಪ್ ಅಂತ ಹುಡುಕು ಅವೆಲ್ಲ ಮಾಡಿದ್ವಿ. ನನಗೆ ಎಷ್ಟಾದ ವಿಗ್ ಹಾಕು, ಏನೇನೋ ಮಾಡಿದ್ವಿ. ಫೈನಲಿ ಒಂದು ಬಂತು, ಒಂದು ಗೆಟಪ್ ಇದೇ ಮಾಡೋಣ ಅಂತ ಬಂತು. ಸರಿ ಆಯ್ತು. ಅದನ್ನೆಲ್ಲ ಮಾಡಿದಾಗ ನಾನೊಂದು ಪಾತ್ರಕ್ಕೆ ಏನೇನು ತಯಾರಿ ಹೇಳ್ತಾ ಇದ್ದೀನಿ. ನನಗೊಂಥರ ಆಶ್ಚರ್ಯ ಅನಿಸ್ತು. ಅದೇ ನಾನು ಇಷ್ಟೊಂದು 100 ಸಿನಿಮಾ ಮಾಡಿದ್ದೀನಿ, ಯಾವ್ದಕ್ಕೂ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಬಂದ ಡೈಲಾಗ್ ತಗೋ, ಇನ್ಸ್ಪೆಕ್ಟರ್ ಡ್ರೆಸ್ ಆಗೋ, ಅದು ತಗೋ, ಇದು ತಗೋ, ಯುನೋ ಯುವರ್ ಟ್ಯಾಲೆಂಟೆಡ್, ಯುವರ್ ಗುಡ್ ಆಕ್ಟರ್ ಏನೋ ಅಂತ ಡೈರೆಕ್ಟರ್ಸ್ ಹೇಳ್ತಾ ಇದ್ರು. ನೀನ್ ಮಾಡ ಅಂತ ಹೇಳೋರು. ಏನೋ ಡಿಫ್ರೆನ್ಸ್ ಇದೆ ಅವ್ರು ಹೇಳ್ತಾ ಇದ್ರು, ಇಲ್ಲಾಂದ್ರೆ ಮಾಡು ಅಂತ ಹೇಳಿದೆ. ಆ ಥರ ನಾನು ಮಾಡಿ ರೂಢಿ. ಬಟ್ ನಮ್ಮ ಪಾತ್ರಕ್ಕೆ ಇಷ್ಟು ತಲೆ ಕೆಡ್ಸ್ಕೊಂಡು ಇಷ್ಟು ಟೈಮ್ ಕೊಟ್ಟು ಅನಿಸ್ತು, ತುಂಬಾ ವೇಟೇಜ್ ಇದೆ ಕ್ಯಾರೆಕ್ಟರ್ಗೆ ಅಂತ ಅನಿಸ್ತು. ಅದೇ ಒಂದು ಬಹಳ ಖುಷಿ ಆಗ್ತಾ ಇತ್ತು. ಸೊ ಅದಾದ್ಮೇಲೆ ಒಂದು ಮಾರ ಅಂತ ಒಂದು ಕ್ಯಾರೆಕ್ಟರ್ ರೆಡಿ ಆಯ್ತು. ಕ್ಯಾರೆಕ್ಟರ್ ರೆಡಿ ಆಯ್ತು. ಇನ್ನು ಕ್ಯಾರೆಕ್ಟರ್ ಜೀವ ತುಂಬಬೇಕಲ್ಲ. ಅವ್ನು ಹೇಳ್ದ ತರುಣ್ ಸುಧೀರ್,
ನೀನು 100 ಸಿನಿಮಾ ಮಾಡಿದ್ಯಾ, ಗುಡ್ ಆಕ್ಟರ್, ಐನೋ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಅದನ್ನ ಬದಿಗಿಟ್ಬಿಡು. ಇದು ಕಾಟೇರ ಮಾರ, ಇದು ಡಿಫ್ರೆಂಟ್, ಈ ಜಾನ ಡಿಫ್ರೆಂಟ್, ಲುಕ್ ಡಿಫ್ರೆಂಟ್, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಸೊ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಎಸ್ ಮಾಡ್ತೀನಿ, ವರ್ಕ್ಶಾಪ್ ಮಾಡ್ಬೇಕು ಮಾಡ್ತೀನಿ ಅಂದೆ. ಬೈ 100 ಸಿನಿಮಾ ಮಾಡಿದ ಹಂಗೇನ್ ವರ್ಕ್ಶಾಪ್ ಅನ್ನೋದು ತಪ್ಪು. ಒಬ್ಬ ಕಲಾವಿದ ಪ್ರತಿ ಒಂದ್ ದಿವಸನೂ ಕಲಿತಾನೆ. ನಾನು ಹಂಗೆ ಹೋಗ್ತೀನಿ. ನಾನು ಒಂದ್ ಸೆಟ್ಗೆ ಹೋಗ್ಬೇಕಾರೆ ಎಂಟಿ ಮೈಂಡ್ ಅಲ್ಲಿ ಹೋಗ್ತೀನಿ. ಬಿಸ್ನೆಸ್ ಮನೆದ ಸಮಸ್ಯೆ ಗೀಸೆ ಅವೆಲ್ಲ ಬೇರೆ, ಎಂಟಿ ಮೈಂಡ್ ಅಲ್ಲಿ ಹೋಗ್ತೀನಿ. ಸೊ ಐ ಆಮ್ ಎ ಡೈರೆಕ್ಟರ್ ಆರ್ಟಿಸ್ಟ್, ಐ ಸರೆಂಡರ್ ಟು ಮೈ ಡೈರೆಕ್ಟರ್. ಸೊ ವಾಟ್ ಎವರ್ ಡೈರೆಕ್ಟರ್ ಸೇಸ್ ಐ ಡೂ ಇಟ್. ಸೊ ಹೋದಾಗ ಅಲ್ಲಿ ಏನ್ ಕೆಲಸ ಹೇಳ್ತಾರೆ ಅದು ಮಾಡಿ ವಾಪಸ್ ಪ್ಯಾಕಪ್ ಆದ ವಾಪಸ್ ಮನೆಗೆ ಬರ್ಬೇಕಾದ್ರೆ ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀನಿ, ಏನ್ ಕಲಿತೆ ನಾನು ಇವತ್ತು, ಏನ್ ಬೆಟರ್ಮೆಂಟ್ ಮಾಡ್ಬೋದಿತ್ತು ಅಥವಾ ಏನ್ ಮಿಸ್ ಮಾಡ್ಕೊಂಡೆ ಅನ್ನೋದನ್ನ, ಏನ್ ಕಲಿತೆ ಅನ್ನೋದು ಯೋಚನೆ ಮಾಡ್ಕೊಂಡು ಬರ್ತೀನಿ. ದಟ್ ಈಸ್ ಹೌ ಐ ಡೂ. ಸೊ ಇವರು ವರ್ಕ್ಶಾಪ್ ಮಾಡುವಂತ ತಕ್ಷಣ ಎಸ್ ಮಾಡ್ತೀನಿ ಅಂದ್ರೆ ಇಲ್ಲೇ ಕಳ್ಸಿದೆ. ಇದು ರೂಮಲ್ಲಿ ನಾನು ವರ್ಕ್ಶಾಪ್ ಮಾಡೋ ಮಿರರ್ ಇದೆ ಇಲ್ಲಿ. ದಿಸ್ ಇಸ್ ಈ ರೂಮ್ ನನಗೆ ಏನಂತಾರ ಲರ್ನಿಂಗ್ ಸೆಂಟರ್. ಈ ರೂಮ್ ಲರ್ನಿಂಗ್ ಸೆಂಟರ್. ಸೊ ನಾನು ಒಬ್ಬನೇ ಇದ್ದಾಗ ಇಲ್ಲಿ ಬಂದ್ಬಿಡ್ತೀನಿ ಮೇಗಡೆ, ಹುಚ್ಚಿನ ತರ ಮಾಡ್ತಾ ಇರ್ತೀನಿ. ಅಂದ್ರೆ ಬೇರೆಯವ್ರಿಗೆ ಹುಚ್ಚ ಅಂತ ಅನ್ಸ್ತಿರುತ್ತೆ, ಬಟ್ ನಾನು ಗೆಟಿಂಗ್ ಟು ದ ಕ್ಯಾರೆಕ್ಟರ್. ನನ್ಗೆ ಯಾವ್ದೇ ಒಂದು ಪಾತ್ರ ಸಿಕ್ಕಿದಾಗ ಅಥವಾ ಇಂಥ ಪಾತ್ರ ಮಾಡ್ಬೇಕು ಅಂತ ಯಾವ್ದು ಬೇರೆ ಸಿನಿಮಾದಲ್ಲಿ ಅಥವಾ ಎಲ್ಲೋ ನೋಡಿದಾಗ ಅದೇ ತರ ಇಮಿಡಿಯೇಟ್ ಮಾಡಕ್ ಟ್ರೈ ಮಾಡ್ತೀನಿ. ಇದು ಕಲಿತೀನಿ. ಸೊ ಮಿರರ್ ಇಸ್ ಮೈ ಗುರು. ಸೊ ನಾ ಏನೇನೋ ಟ್ರೈ ಮಾಡ್ತಾ ಇರ್ತೀನಿ. ನಮ್ಮ ಮಿಸಸ್ ನೋಡ್ತಾರ ಮೇಲೆ ಹೋದ್ರ ಇನ್ನೊಂದು ಬರಲ್ಲ ಬಿಡಿರು ಅಂತ. ಸೊ ಹಂಗೆ ಇಲ್ಲೇ ಊಟ ತರ್ಸ್ಕೊಂತೀನಿ. ಒಂಥರ ಆ ಪಾತ್ರದವ್ರಿಗೆ ಹೋಗಿ ಟ್ರೈ ಮಾಡ್ತಾ ಇರ್ತೀನಿ. ಗೊತ್ತಿಲ್ಲ ಮುಂದೆ ಆ ಪಾತ್ರ ಸಿಗ್ಬೋದು, ಅದಕ್ಕೆ ರೆಡಿ ಆಗಿರ್ಬೇಕಲ್ಲ. ಸೊ ಆ ಒಂದು ವಿಧಾನ ಕಲಿಯಕ್ ತುಂಬಾ ಇರತ್ತೆ, ಹೆಲ್ಪ್ ಆಗತ್ತೆ ನಮ್ಗೆ. ಸೊ ಆ ತರ ಒಂದು ಸ್ವಭಾವ ನಾನು. ಸೊ ಈ ಪಾತ್ರ ಆಯ್ತು, ವರ್ಕ್ಶಾಪ್ಸ್ ಎಲ್ಲ ಮಾಡುದು ಎಲ್ಲ ಆಯ್ತು. ನಾನೇ ಅಂತಲ್ಲ, ಈ ಕಾಟೇರಲ್ಲಿ ಎಲ್ಲಾ ಪಾತ್ರಕ್ಕೂ ಇನ್ಕ್ಲೂಡಿಂಗ್ ಹೀರೋಯಿನ್ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ದಾರೆ. ಅದಕ್ಕೆ ಕೆಲಸ ಈಸಿ ಆಯ್ತು ಅಂಡ್ ಅಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾ. ಸೊ ವರ್ಕ್ಶಾಪ್ ಎಲ್ಲ ಮುಗೋದ ಮೇಲೆ ಆಮೇಲೆ ಹೈದರಾಬಾದಲ್ಲಿ ಶೂಟಿಂಗ್ ಶುರು ಆಯ್ತು. ಫಸ್ಟ್ ಡೇ ನಂದಷ್ಟು ಕೆಲಸ ಇರಲಿಲ್ಲ ಫಸ್ಟ್ ಡೇ. ಬಟ್ ಇದು ಮಧ್ಯ ಏನಾಯ್ತು ಅಂತಂದ್ರೆ, ಈ ಏನು ಗೆಟಪ್ಸ್ ಮಾಡ್ಕೊಂಡ್ ಬಂದಿದ್ನಲ್ಲ, ಐ ಬಿಕೇಮ್ ಎ ಕಾಮನ್ ಮ್ಯಾನ್. ಯಾಕೆ ಕಾಮನ್ ಮ್ಯಾನ್ ಅಂದ್ರೆ, ಒಂದು 25 ವರ್ಷ ಸಿನಿಮಾ ಮಾಡಿ, ಒಂದು 100 ಸಿನಿಮಾ ಮಾಡಿ ಯಾರೋ ಗುರ್ತ ಹಿಡಿದಲ್ಲ. ಯಾಕಂದ್ರೆ ಗಡ್ಡ ಬಿಟ್ಬಿಟ್ಟಿದ್ದೀನಿ, ಗೆಟಪ್ ಚೇಂಜ್ ಆಗ್ಬಿಟ್ಟು, ಕಂಪ್ಲೀಟ್ ಗೆಟಪ್ ಚೇಂಜ್ ಆಗಿದೆ. ನಾನು ಮಿರರ್ ನೋಡಿದ್ರೆ ನಾನೇ ಅನ್ಸಲ್ಲ ರವಿಚೇತನ್ ಅಂತ. ನಮ್ಮ ಮಿಸ್ಸಸ್ ಹೇಳ್ತಾರೆ, ಯಾರೋ ಬೇರೆಯವ್ರು ನೋಡಿದ್ರೆ ಮನೆಯಲ್ಲಿ ಸ್ಟ್ರೇಂಜರ್ ಹಸ್ ಕಮ್ ಅಂತಂದ್ರೆ ಅವ್ರು ಆ ಕಡೆ ಆ ರೇಂಜ್ ಬಂದ್ಬಿಟ್ಟಿತ್ತು. ಅದು ಅಷ್ಟು ಒಂದು ಅಸಹ್ಯವಾಗಿ ಪಾತ್ರ ಇದಾದ ಗೆಟಪ್ ಹಂಗಿತ್ತು. ಸೊ ಅದೇ ಗೆಟಪ್ ಅಲ್ಲಿ ಇರ್ಬೇಕಾಯ್ತು. ಆಚೆ ಕಡೆ ನಾನು ಒಂದು 20 ವರ್ಷ ಆರಾಮ ಆಚೆ ಕಡೆ ಹೋಗೋದೆಲ್ಲ ಮಾಡ್ತಾ ಇದ್ದೆ ಮೊದಲು. ಆಮೇಲೆ ಹೋಗಕ್ ಆಗ್ತಿಲ್ಲ, ಬಿಕಾಸ್ ಯೂಶಲಿ ನಾವು ಆರ್ಟಿಸ್ಟ್ ಏನ್ ಮಾಡ್ತೀವಿ, ಹ್ಯಾಟ್ ಹಾಕೊಂತೀವಿ, ಇಲ್ಲ ಒಂದು ಮಾಸ್ಕ್ ಹಾಕೊಂತೀವಿ, ಅಂದ್ರೆ ಪ್ರೈವಸಿಗೋಸ್ಕರ. ಏನಾದ್ರು ಪಾಪ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ, ಇದೆಲ್ಲ ನಮ್ ಚೂರ್ ಅದು ತುಂಬಾ ಇರಿಟೇಟ್ ಆಗ್ಬಿಡುತ್ತೆ ಕೆಲವು ಸಲ. ಸೊ ಹಿಂಗಾಗಿ ನಾವು ಪ್ರೈವಸಿಗೋಸ್ಕರ ಅದು ಹಾಕೊಂತ ಇರ್ತೀವಿ. ಈ ಸಲ ಅಂತ ಆರಾಮಾಗಿ ಎಲ್ಲ ಬಿಚ್ಚಿಟ್ಬಿಟ್ಟೆ, ಓಡಾಡ್ಕೊಂಡು ಆರಾಮಾಗಿ ಕಾಮನ್ ಮ್ಯಾನ್ ತರ ಹೋಗಿ ಪಾನಿಪುರಿ ತಿನ್ನು, ಇದಕ್ಕೆ ಹೋಗು, ಚಾಟ್ ಸೆಂಟರ್ ಹೋಗಿ ಓಡಾಡ್ಕೊಂಡು ಪಿಕ್ಚರ್ ಹೋಗಿ ಆರಾಮಾಗಿದ್ದೆ ನಾನು. ಸೊ ಏನು ನನಗೆ ಟೆನ್ಷನ್ ಇರಲಿಲ್ಲ. ಬಟ್ ಎಲ್ಲಿ ನನಗೆ ಬಹಳ ಬೇಜಾರಾಯ್ತು ಅಂದ್ರೆ, ಧರ್ಮಸ್ಥಳ ಹೋದೆ. ಧರ್ಮಸ್ಥಳ ಹೋದಾಗ ನಾನು ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದು. ಹೋದಾಗ ಯೂಶಲಿ ಬಂದ್ರೆ ನಮ್ಮನ್ನ ನೋಡ್ತಾರೆ, ಸರಿ ಆಯ್ತು ಹೋಗಿ ಎಷ್ಟು ಜನ ಅಂತ ಬಿಡ್ತಾರೆ. ಅಲ್ಲಿಗೆ ಹೋದ ಒಳಗೆ ಬಿಡ್ಲಿಲ್ಲ. ಅಂದ್ರೆ ಅಲ್ಲಿ ಅಟ್ಲೀಸ್ಟ್ ನನ್ನ ಮೆಟ್ಲತ್ತಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಹೇಳಕ್ಕೂ ಬಿಡ್ಲಿಲ್ಲ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ಟಾಪ್ ಮಾಡ್ಬಿಟ್ರು. ನಾನು ಎಂತಿನ ವಜ ಮಿಸಸ್ ಬೇರೆ ಇದಾರೆ, ನನಗೆ ಮರ್ಯಾದೆ ಪ್ರಶ್ನೆ. ಸರಿ ಏನೋ ಮೊಬೈಲ್ ತೋರ್ಸೋಣ ನಾನು ಅಂತ. ಯಾಕಂದ್ರೆ ನನ್ನ ಮೊಬೈಲ್ ಏನಾಗಿತ್ತು ಅಂದ್ರೆ, ಪ್ರತಿ ಜನಕ್ಕೆ ಏನಾದ್ರು ಇಂಪಾರ್ಟೆನ್ಸ್ ಇದ್ದಾಗ ಸರಿ ನಾನು ನೀವ ಅದು ಹಂಗಾಗ್ಬಿಟ್ಟಿತ್ತು. ಸರಿ ತೋರ್ಸೋಣ ಅಂದ್ರೆ ಮೊಬೈಲ್ ಗಾಡಿಲಿ ಇಟ್ಟು ಬಂದಿ, ಅಲ್ಲಿ ಮೊಬೈಲ್ ಅಲೋ ಇಲ್ಲ. ಏನ್ ಮಾಡೋದು, ಈ ತರ ಇನ್ಸಲ್ಟು, ಅದು ನನಗೆ ಭಾರಿ ಇನ್ಸಲ್ಟ್. ಅಂದ್ರೆ ಯಾವತ್ತೋ ಇನ್ಸಲ್ಟ್ ನನಗೆ ಆಗಿಲ್ಲ, ದೇವರು ಸನ್ನಿಧಿಯಲ್ಲಿ ಆತರ ಇನ್ಸಲ್ಟ್. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಹಿಂಗ ಆರ್ಟಿಸ್ಟ್ಗೆ ಆ ಪಾತ್ರಕ್ಕೆ ಎಂಟ್ರಿ ಆಗ್ಬೇಕು ಅಂದ್ರೆ ಏನೋ ಮಂಜುನಾಥನ್ನೇ ಕಳಿಸ್ತಾ ಅನ್ಸುತ್ತೆ. ಒಬ್ಬ ಯಾರೋ ಸೆಕ್ಯೂರಿಟಿ ಗಾರ್ಡ್ ಬಂದ್ರು, ಅಷ್ಟು ಶಿಫ್ಟ್ ಚೇಂಜ್ ಆಗಿರ್ಬೇಕನೋ. ಆ ಮನುಷ್ಯ ಬಂದ ತಕ್ಷಣ ನಾನು ಗುರ್ತಿಡ್ಬಿಟ್ಟ ಅವನು. ರವಿಚೇತನ್ ಸರ್ ಏನ್ ಚೆನ್ನ ಆಯ್ತಾ, ದರ್ಶನ ಆಯ್ತಾ? ನನ್ ಗುರ್ತಿಡ್ದೇನಪ್ಪ ಅಂದೆ. ಏನಣ್ಣ ಹಿಂಗ ಹೇಳ್ತೀರಿ ನೀವು? ಅಯ್ಯೋ ಒಳಗ್ ಬಿಡ್ತಾ ಇಲ್ಲಪ್ಪ ಅಂತ. ಹೌದಾ ಛೇ ಅಂತೇನಪ್ಪ, ಏನ ಮರ್ಯ ನೀವು ಅಂತ ಅವನು ಬೈದಿ ಕರ್ಸಿ ಎಷ್ಟು ಜನ ಅಂತ ಹೇಳಿ, ಸಾರಿ ಸರ್ ನಿಮ್ಗೆ ಗಡ್ಡ ಬಿಟ್ಟು ನಮ್ಗೆ ಗೊತ್ತಾಗಿಲ್ಲ. ಇಲ್ಲ ನಾನು ತಪ್ಪ್ಯಾರು ಅಂತಲ್ಲ, ಏನ್ ಮಾಡಕ್ಕಾಗಲ್ಲ ಬಿಡಿ, ದರ್ಶನ ಮಾಡಿಸ್ರು. ಸೊ ಹಿಂಗೆ ಒಂಥರ ಭಾರಿ ಇನ್ಸಲ್ಟ್ ಆಗೋಯ್ತು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.